Praise the Lord. Greetings to you all in the name of our Lord and Savior Jesus Christ. Today's Bible verse, the Gospel according to St. Matthew, chapter 6, verse 6. When you pray, go to your room, close the door, and pray to your Father who is unseen. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 6ನೇ ವಚನ. ನೀನು ಪ್ರಾರ್ಥನೆ ಮಾಡಬೇಕಾದರೆ ನಿನ್ನ ಏಕಾಂತವಾದ ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಅಂತರಂಗದಲ್ಲಿಯೂ ಇರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು. ಯೇಸು ಸ್ವಾಮಿ ಪರ್ವತದ ಮೇಲೆ ಮಾಡಿರುವ ಪ್ರಸಂಗದಲ್ಲಿ ಈ ಮಾತನ್ನು ಹೇಳ್ತಾ ಇದ್ದಾರೆ. ನಮ್ಮೆಲ್ಲರಿಗೆ ಒಂದು ವಿಷಯವನ್ನು ತಿಳಿಸ್ತಾ ಇದ್ದಾರೆ. ಅದೇನೆಂದರೆ ನಾವು ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ. ಮತ್ತು ಹೇಗೆ ಪ್ರಾರ್ಥನೆ ಮಾಡಬೇಕು, ಎಲ್ಲಿ ಪ್ರಾರ್ಥನೆ ಮಾಡಬೇಕು ಎನ್ನುವಂಥದ್ದನ್ನು ದೇವರು ಇಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ನೀನು ಪ್ರಾರ್ಥನೆ ಮಾಡಬೇಕಾದರೆ ನಿನ್ನ ಏಕಾಂತವಾದ ಕೋಣೆಯೊಳಗೆ ಹೋಗು ಎಂಬುದಾಗಿ. ಹೌದು, ನೀನು ನಿನಗಿರುವ ಒಂದು ಕೋಣೆಯೊಳಗೆ ಹೋಗಿ ಆ ಬಾಗಿಲನ್ನು ಮುಚ್ಚಿಕೋ. ಅಲ್ಲಿ ನಿನ್ನನ್ನು ಬಿಟ್ಟರೆ ಬೇರೆ ಯಾರೂ ಇರುವುದು ಬೇಡ. ಅಲ್ಲಿ ಯಾಕೆ ಬಾಗಿಲನ್ನು ಮುಚ್ಚಿಕೊಳ್ಳಲಿಕ್ಕೆ ಹೇಳ್ತಾ ಇದ್ದಾರೆ ಅಂದರೆ, ಹೊರಗಿನ ಅನೇಕ ಅಡೆತಡೆಗಳು ಬರಬಹುದು. ಅಥವಾ ಪ್ರಾರ್ಥನೆ ಮಾಡಲಿಕ್ಕೆ ಕೂತುಕೊಂಡಾಗ ಟೆಲಿಫೋನ್ ಶಬ್ದ ಕೇಳಿ ಬರುತ್ತದೆ, ಅಥವಾ ಮಕ್ಕಳ ಶಬ್ದ ಕೇಳಿ ಬರುತ್ತದೆ, ಹೊರಗೆ ಯಾರೋ ಕರೆದ ಹಾಗೆ ಕೇಳಿ ಬರುತ್ತದೆ. ಇಂಥ ಯಾವ ಅಡೆತಡೆಗಳೂ ಬರಬಾರದೆಂಬುದಾಗಿ ಇಲ್ಲಿ ಬಾಗಿಲನ್ನು ಮುಚ್ಚಿಕೊಳ್ಳಲಿಕ್ಕೆ ದೇವರು ಹೇಳ್ತಾ ಇದ್ದಾರೆ. ಬಾಗಿಲನ್ನು ಮುಚ್ಚಿಕೊಂಡಾಗ ಅಲ್ಲಿ ಕೇವಲ ತಂದೆಯಾದ ದೇವರು ಮತ್ತು ನೀನು ಇಬ್ಬರು ಮಾತ್ರ ಇರುತ್ತೀರಾ. ಆವಾಗ ನೀವು ಪ್ರಾರ್ಥನೆ ಮಾಡುವಾಗ ಯಾವ ಅಡ್ಡಿ ಅಭ್ಯಂತರ ಇಲ್ಲದೆ ನೀನು ಅಂತರಂಗದಲ್ಲಿರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಆಗ ನಿನ್ನ ತಂದೆ ನಿನಗೆ ಫಲ ಕೊಡುವರು ಎಂಬುದಾಗಿ. ಹೌದು ನನ್ನ ಪ್ರಿಯ ದೇವಜನರೇ, ನೀವು ಈ ಹೊತ್ತು ಪ್ರಾರ್ಥನೆ ಮಾಡಲಿಕ್ಕೆ ಬಯಸುವುದಾದರೆ, ಕರ್ತನಿಂದ ಆಶೀರ್ವಾದಗಳನ್ನು ಪಡೆದುಕೊಳ್ಳಲಿಕ್ಕೆ ಬಯಸುವುದಾದರೆ, ಅನಾರೋಗ್ಯದಿಂದ ಬಿಡುಗಡೆ ಹೊಂದಬೇಕಾದರೆ, ಸಮಸ್ಯೆಗಳಿಂದ ಬಿಡುಗಡೆ ಹೊಂದಬೇಕಾದರೆ, ನೀನು ಈ ಹೊತ್ತು ಈಗಲೇ ಈ ಕ್ಷಣದಲ್ಲಿಯೇ ನಿನ್ನ ಏಕಾಂತವಾದ ಕೋಣೆಗೆ ಹೋಗು, ಬಾಗಿಲನ್ನು ಮುಚ್ಚಿಕೋ, ಪ್ರಾರ್ಥನೆ ಮಾಡು. ಎಲ್ಲವನ್ನು ಬಲ್ಲಂತ ತಂದೆಯಾದ ದೇವರು ನಿನ್ನ ಬಳಿಗೆ ಬರುತ್ತಾರೆ. ಈ ಲೋಕದ ಯಾವ ಸಂಗತಿಗಳು ಕೂಡ ಮಧ್ಯ ಪ್ರವೇಶಿಸಲಿಕ್ಕೆ ನೀನು ಅವಕಾಶ ಕೊಡಬೇಡ. ಕೇವಲ ಕರ್ತನ ಸ್ವರವನ್ನು ಕೇಳಿಸಿಕೋ. ಕರ್ತನು ನಿನ್ನ ಹತ್ತಿರ ಬರ್ತಾರೆ. ಕರ್ತನು ನಿನಗೆ ಆಶೀರ್ವಾದವನ್ನು ಮಾಡ್ತಾರೆ. ಕರ್ತನು ನಿನಗೆ ಅನಾರೋಗ್ಯದಿಂದ ಬಿಡುಗಡೆ ಕೊಡ್ತಾರೆ, ಸಮಸ್ಯೆಗಳಿಂದ ಬಿಡುಗಡೆ ಕೊಡ್ತಾರೆ. ಈ ಲೋಕದ ಅಂಧಕಾರ ಶಕ್ತಿಗಳು ಯಾವುದೇ ಇದ್ದರೂ ಕೂಡ ಯೇಸು ಸ್ವಾಮಿ ಅವೆಲ್ಲವುಗಳನ್ನು ಓಡಿಸಲಿಕ್ಕೆ ನಿನಗೆ ಅಧಿಕಾರ ಕೊಟ್ಟಿದ್ದಾರೆ. ಯೇಸು ಕ್ರಿಸ್ತನ ಅಧಿಕಾರವುಳ್ಳ ನಾಮದಲ್ಲಿ ಆ ದುರಾತ್ಮಗಳಿಗೆ ಅಪ್ಪಣೆ ಕೊಡು, ಅವು ಬಿಟ್ಟು ಹೋಗುವಂತೆ. ನಿನ್ನ ಪ್ರಾರ್ಥನೆಯ ಸಮಯಕ್ಕೆ ಯಾವ ಅಡ್ಡಿ ಬರಲಾರದ ಹಾಗೆ ನೀನು ಬಾಗಿಲನ್ನು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಿಯೂ ದೇವರು ನಿನಗೆ ಆಶೀರ್ವಾದವನ್ನು ಮಾಡುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಸಲ್ಲಿಸುತ್ತೇವೆ ಸ್ವಾಮಿ. ಪ್ರಾರ್ಥಿಸುವುದು ಹೇಗೆ ಎನ್ನುವಂಥದ್ದನ್ನು ಇವತ್ತು ಕಲಿಸಿಕೊಟ್ಟದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಅಪ್ಪ, ನಾವೆಲ್ಲರೂ ಸ್ವಾಮಿ ಇಂದಿನಿಂದ ನಮ್ಮ ಏಕಾಂತವಾದ ಕೋಣೆಯೊಳಗೆ ಹೋಗಿ ಪ್ರಾರ್ಥನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡು ಸ್ವಾಮಿ, ಕಲಿಸಿಕೊಡು ಸ್ವಾಮಿ, ಸಹಾಯ ಮಾಡು ದೇವರೇ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬವರನ್ನು ಆಶೀರ್ವಾದ ಮಾಡು ಸ್ವಾಮಿ. ಅಪ್ಪ, ಇವರಲ್ಲಿ ಅನೇಕರು ಅನಾರೋಗ್ಯತೆಯಿಂದ ಬಳಲುತ್ತಾ ಇದ್ದಾರೆ ದೇವರೇ. ನೀನು ನಿನ್ನ ಗಾಯವುಳ್ಳ ಹಸ್ತದಿಂದ ಇವರನ್ನು ಮುಟ್ಟು ಕರ್ತನೆ ಸ್ವಸ್ಥತೆಯನ್ನು ಕೊಡು ಸ್ವಾಮಿ. ಯೆಹೋವ ರಾಫ ದೇವರು ನೀನಾಗಿದ್ದೀಯಪ್ಪ, ಅದಕ್ಕಾಗಿ ಸ್ತೋತ್ರ. ಎಲ್ಲವನ್ನು ನೋಡುವಂಥ ದೇವರು ನೀನಾಗಿದ್ದಿ ಸ್ವಾಮಿ. ನೀನೇ ಕನಿಕರಿಸಪ್ಪ. ಇವರು ಅನಾರೋಗ್ಯದಿಂದ ಬಳಲುತ್ತಿರುವಾಗ ಇಂದು ನಿನ್ನ ಬಳಿ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಕನಿಕರಿಸು. ಅನೇಕರು ನಾನಾ ವಿಧವಾದ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿಕೊಂಡಿದ್ದಾರೆ ಕರ್ತನೆ. ಅವರು ಕೂಡ ಇವತ್ತು ಪ್ರಾರ್ಥನೆ ಮಾಡುತ್ತಿದ್ದಾರೆ ಸ್ವಾಮಿ. ಅವರ ಕೂಗನ್ನು ಕೇಳು. ಆ ಸಮಸ್ಯೆಗಳಿಂದ ಬಿಡುಗಡೆ ಕೊಡು ಸ್ವಾಮಿ. ನೀನೇ ಆಶೀರ್ವಾದ ಮಾಡು. ಬೇಕಾಗಿರ್ತಕ್ಕಂಥ ಎಲ್ಲ ಅನುಕೂಲತೆ ಸಹಾಯಗಳನ್ನು ಒದಗಿಸಿಕೊಡು ಸ್ವಾಮಿ. ಅಬ್ಬಾ, ನೀನು ಮಾತ್ರ ಸಹಾಯ ಮಾಡಲಿಕ್ಕೆ ಶಕ್ತನು. ಮನುಷ್ಯರ್ಯಾರು ಸಹಾಯ ಮಾಡಲಿಕ್ಕೆ ಸಾಧ್ಯವಿಲ್ಲ ದೇವರೇ. ಅವರು ನಿನ್ನ ಬಳಿ ಬಂದು ಪ್ರಾರ್ಥನೆ ಮಾಡುತ್ತಿರುವಾಗ ಕನಿಕರಿಸು, ಕಾಪಾಡು, ಆಶೀರ್ವದಿಸು ಕರ್ತನೆ. ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.